Hello dear students, in the last class I have solved associative law one theorem, that is OR relation theorem, correct? So last class alli nanu em madide x plus y plus z equals x plus y plus z adanna prove madide, sarina? So second one, x into y plus y z equal x dot y into z. So ಇದನ್ನ ನಿಮಗೆ ಸಾಲ್ವ್ ಮಾಡೋದಕ್ಕೆ ಹೇಳಿದ್ದೆ. ಹೋಪ್ ಯು ಹ್ಯಾವ್ ಸಾಲ್ವ್ಡ್ ಇಟ್. ನೀವು ಮಾಡಿದ್ದೀರಾ ಅನ್ಕೋತೀನಿ. ಸೊ ದಟ್ ಅದು ಹೇಗೆ ಸಾಲ್ವ್ ಮಾಡೋದು ನಾನೀಗ ಒಂದ್ಸರಿ ಮಾಡ್ತೇನೆ. ಸೊ ನೀವು ಮಾಡಿರೋದು ಸರಿ ಇದೆಯಾ ಅಂತ ವೆರಿಫೈ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಎಷ್ಟು ರೋಸ್ ಬರಬೇಕು? ಸೊ ಇಲ್ಲಿ ಎಷ್ಟು ವೇರಿಯಬಲ್ ಇದೆ? 3 ವೇರಿಯಬಲ್ಸ್ ಇದೆ. ಸೊ ನಮಗೆ ಇನ್ಪುಟ್ ವ್ಯಾಲ್ಯೂಸ್ ಎಷ್ಟಿರೋದು? 0 ಮತ್ತು 1 ಎರಡೇ ಅಲ್ವಾ? ಸೊ 2 ವ್ಯಾಲ್ಯೂಸ್ ಇದೆ, 3 ವೇರಿಯಬಲ್ ಇದೆ. ಸೊ ಹಾಗಾಗಿ ಏನಾಯಿತು? 2 ವ್ಯಾಲ್ಯೂಸ್, ಹೌ ಮೆನಿ ವೇರಿಯಬಲ್ಸ್? 3 ವೇರಿಯಬಲ್ಸ್, ದಟ್ ಈಕ್ವಲ್ಸ್ 2 ಇಂಟು 2 ಇಂಟು 2, ದಟ್ ಈಕ್ವಲ್ಸ್ 8 ರೋಸ್ ಬರುತ್ತೆ. ಸರಿನಾ? ಅರ್ಥ ಆಯ್ತಾ? ಸೊ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಹೇಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಪ್ರತಿ ಸಾರಿನೂ ಇದನ್ನು ಹೇಳ್ತಾ ಇದ್ದಾನೆ. 2 to the power 3, ದಟ್ ಮೀನ್ಸ್ 2ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡೋದು. ಸೊ 2 ಇಂಟು 2 4, 4 ಇಂಟು 2 8. ಸೊ ಎಷ್ಟು ಪಾಸಿಬಿಲಿಟೀಸ್ ಬರುತ್ತೆ? 8 ಪಾಸಿಬಿಲಿಟೀಸ್ ಬರುತ್ತೆ, ಅಂದರೆ 8 ರೋಸ್ ಬರುತ್ತೆ. ರೈಟ್. ಸೊ ನೆಕ್ಸ್ಟ್ ಎಷ್ಟು ವೇರಿಯಬಲ್ ಇದೆ? ಎಕ್ಸ್ ಒಂದು ವೇರಿಯಬಲ್, ನೆಕ್ಸ್ಟ್ ವೈ another variable, next z, 3 ವೇರಿಯಬಲ್ಸ್ ಇದೆ. ನೆಕ್ಸ್ಟ್ ಟರ್ಮ್ಸ್ ಏನೇನು ಬರುತ್ತೆ ಅದನ್ನು ನೋಡಬೇಕು. ಫಸ್ಟ್ ಎರಡಿದೆ, ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್. ಯಾವಾಗಲೂ ನಾವೇನು ತೊಗೊಬೇಕು? ಫಸ್ಟು ಲೆಫ್ಟ್ ಹ್ಯಾಂಡ್ ಸೈಡನ್ನು ಕನ್ಸಿಡರ್ ಮಾಡಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡಿದಾಗ ಏನಿದೆ ಇಲ್ಲಿ? ಎಕ್ಸ್ ಇಂಟು ವೈ ಇಂಟು ಝೆಡ್ ಇದೆ. ಸೊ ಬಟ್ ವೈ ಝೆಡ್ಡಿಗೆ ಏನಿದೆ? ಬ್ರ್ಯಾಕೆಟ್ ಇದೆ. ಸೊ ಫಸ್ಟ್ ಯಾವಾಗಲೂ ಏನು ಮಾಡಬೇಕು? ಬ್ರ್ಯಾಕೆಟಲ್ಲಿ ಇರೋದನ್ನು ಕನ್ಸಿಡರ್ ಮಾಡಬೇಕು. ಸೊ ಏನು ಬಂತು? ವೈ ಝೆಡ್ ಟರ್ಮ್ ಫಸ್ಟ್ ಬರುತ್ತೆ. ರೈಟ್. ಸೊ ಅದಾದಮೇಲೆ ನೆಕ್ಸ್ಟ್ ಏನು? ಎಕ್ಸ್ ಇಂಟು ವೈ ಝೆಡ್. ಓಕೆ, ಸೊ ನೆಕ್ಸ್ಟ್ ಏನು? ಎಕ್ಸ್ ಇಂಟು ವೈ ಝೆಡ್. ಸೊ ವೈ ಝೆಡ್ ಟರ್ಮಿನ ವ್ಯಾಲ್ಯೂಸ್ ಏನಿದೆ ಅದೇನಾಗಿರುತ್ತೆ? ಇಲ್ಲಿ ಬಂದಿರುತ್ತೆ, ಕರೆಕ್ಟಾ? ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಕಂಪ್ಲೀಟ್ ಆಯ್ತಲ್ವಾ? ರೈಟ್. ಸೊ ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡಿಗೆ ಬರೋಣ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಾಗಿದೆ? ಎಕ್ಸ್ ವೈ ಇಂಟು ಝೆಡ್ ಇದೆ. ಎಕ್ಸ್ ವೈಗೆ ಏನಾಗಿದೆ? ಬ್ರ್ಯಾಕೆಟ್ ಇದೆ. ಸೊ ಫಸ್ಟ್ ಏನು ಬರುತ್ತೆ? ಎಕ್ಸ್ ವೈನ ತಗೋಬೇಕು, ಬ್ರ್ಯಾಕೆಟಲ್ಲಿರೋದನ್ನ ಫಸ್ಟ್ ಕನ್ಸಿಡರ್ ಮಾಡಬೇಕು. ರೈಟ್. ಸೊ ಅದಾದಮೇಲೆ ಏನಿದೆ? ಇಂಟು ಝೆಡ್ ಇದೆ. ಸೊ ಹಾಗಾಗಿ ಎಕ್ಸ್ ವೈ ಟರ್ಮ್ ನಮಗೆ ವ್ಯಾಲ್ಯೂ ಸಿಕ್ಕಿರತ್ತೆ. ಸೊ ಅದಕ್ಕೆ ಇಂಟು ಝೆಡ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ಟೇಬಲಿನ ಮೇಲ್ಗಡೆ ಬರಬೇಕಾಗಿರುವಂಥ ಎಕ್ಸ್ಪ್ರೆಷನ್ಸ್ಗಳು. ಏನೇನು ಟರ್ಮ್ಸ್ ಬರಬೇಕು ಟೇಬಲಲ್ಲಿ ಹೆಡ್ಡಿಂಗಿಗೆ? ಸೊ ದಟ್ ಮೀನ್ಸ್ ಕಾಲಮ್ ಹೆಡ್ಡರ್ ಏನೇನಾಗಬೇಕು ಅನ್ನೋದನ್ನು ನಾವೀಗ ನೋಟ್ ಮಾಡ್ಕೊಂಡ್ವಿ, ಆಯಿತಾ? ಫಸ್ಟ್ ಥಿಂಗ್ ಇದನ್ನು ಮಾಡಬೇಕು. ಸೆಕೆಂಡ್ ಥಿಂಗ್, ಎಷ್ಟು ಪಾಸಿಬಿಲಿಟೀಸ್ ಇದೆ? 8 ಪಾಸಿಬಿಲಿಟೀಸ್ ಬರುತ್ತೆ. ಸೊ 8 ರೋಸನ್ನ ಹಾಕೋತಾ ಇದ್ದೀನಿ. ಸೊ 1 2 3 4, then 5 6, then 7, at last 8. Right. So 8 ಪಾಸಿಬಿಲಿಟೀಸ್ ಆಯಿತು. ಕ್ಲಿಯರ್? ಅರ್ಥ ಆಗ್ತಿದೆಯಾ? ಸೊ ಎಷ್ಟಾಯಿತು? 8 ಪಾಸಿಬಿಲಿಟೀಸ್ ಆಯಿತು. ಸೊ 8 ಪಾಸಿಬಿಲಿಟೀಸಿಗೆ ರೋಸನ್ನು ನಾನೇನು ಮಾಡಿದೆ? ಈಗ ಡ್ರಾ ಮಾಡಾಯಿತು. ಈಗೇನು ಮಾಡಬೇಕು? ನೆಕ್ಸ್ಟ್ ಥಿಂಗ್, ವ್ಯಾಲ್ಯೂಸನ್ನು ಹಾಕಬೇಕು. ಯು ಆರ್ ಕರೆಕ್ಟ್. ಸೊ ವ್ಯಾಲ್ಯೂಸನ್ನು ಹಾಕಬೇಕಾದ್ರೆ ಏನು ಮಾಡಬೇಕು? ಸೊ ಫಸ್ಟ್ ಕಾಲಮಿಗೆ ಎಷ್ಟು 0 ಎಷ್ಟು 1 ಬರುತ್ತೆ? ಸೊ ಎಷ್ಟು ರೋ ಇದೆ? 8 ರೋಸ್ ಇದೆ, ಕರೆಕ್ಟಾ? ಎಲ್ಲ ಕಾಂಬಿನೇಷನ್ಸ್ ಬರಬೇಕು ಅಂತಂದರೆ ಅವಾಗ ಏನು ಮಾಡಬೇಕು? ಸೊ ಫಸ್ಟ್ ಎಷ್ಟು ರೋಸ್ ಇರುತ್ತೆ ಅದನ್ನು ಡಿವೈಡೆಡ್ ಬೈ 2 ಮಾಡಬೇಕು. ಸೊ 8 ರೋಸ್ ಇದೆ, ಡಿವೈಡೆಡ್ ಬೈ 2 ಅಂದರೆ ಎಷ್ಟು? 4 ಬರುತ್ತೆ. ಸೊ ಫಸ್ಟ್ ಕಾಲಮಲ್ಲಿ ಏನು ಮಾಡ್ತೀನಿ? ಅವಾಗ
4 zeros ಹಾಕ್ತೀನಿ, ದೆನ್ 4 1ನ ಹಾಕ್ತೀನಿ. ಸೊ ದಟ್ ಅವಾಗ ಏನಾಗುತ್ತೆ, ನಮಗೆ ಎಲ್ಲ ಕಾಂಬಿನೇಷನ್ಸ್ ಈಸಿಯಾಗಿ ಸಿಗತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಸೆಕೆಂಡ್ ಕಾಲಮಿಗೆ ಬರೋಣ. ಫಸ್ಟ್ ಕಾಲಮಲ್ಲಿ ಎಷ್ಟು 0 ಹಾಕಿದ್ವಿ? 4 0 ಹಾಕಿದ್ವಿ. ಅಂದರೆ ಡಿವೈಡೆಡ್ ಬೈ 2 ಮಾಡಿದರೆ ಎಷ್ಟು ಬರುತ್ತೆ? ನೆಕ್ಸ್ಟು 2 ಬರುತ್ತೆ. 4ನ ಡಿವೈಡೆಡ್ ಬೈ 2 ಮಾಡಿದರೆ 2 ತಾನೆ. ಸೊ ನೆಕ್ಸ್ಟ್ ಸೆಕೆಂಡ್ ಕಾಲಮಲ್ಲಿ ಏನು ಮಾಡಬೇಕು? 2 0 2 1 2 0 2 1. ಸೊ ಎಲ್ಲ ರೋಸು ಫಿಲಪ್ ಆಗೋ ತನಕ ಅದೇ ರೀತಿ ಹಾಕಬೇಕು. ಸೊ ನೆಕ್ಸ್ಟ್ ಥರ್ಡ್ ಕಾಲಮಿಗೆ ಬರೋಣ. ಥರ್ಡ್ ಕಾಲಮಲ್ಲಿ ಏನು? ಸೆಕೆಂಡ್ ಕಾಲಮಲ್ಲಿ ಏನು ಮಾಡಿದ್ವಿ? 2 0 2 1 ಹಾಕಿದ್ವಿ ಅಲ್ವಾ. ಸೊ 2 ಡಿವೈಡೆಡ್ ಬೈ 2 ಅಂದರೆ ಏನಾಗುತ್ತೆ? 1 ಬರುತ್ತೆ. ಸೊ ಆಲ್ಟರ್ನೇಟಿವ್ ಏನು ಮಾಡಬೇಕು? 0 1 0 1 0 1 0 1 ಹಾಕಬೇಕು. ಸೊ ಅವಾಗ ನಿಮಗೆ ಎಲ್ಲ ಇನ್ಪುಟ್ ಕಾಂಬಿನೇಷನ್ಸ್ ಬಂದ್ಬಿಡತ್ತೆ. ಸೊ ನೆಕ್ಸ್ಟ್ ಈಗ ಇಲ್ಲಿಗೆ ಬರೋಣ. y ಇಂಟು ಝೆಡ್ ಇದೆ. ಸೊ ಇಂಟು ಇದೆ, ದಟ್ ಮೀನ್ಸ್ ಎಂಡ್ ರಿಲೇಷನ್ ಇದೆ. ಎಂಡ್ ರಿಲೇಷನಲ್ಲಿ ಏನಾಗತ್ತೆ? ಎಂಡ್ ರಿಲೇಷನ್ ಏನು ಹೇಳುತ್ತೆ? ವೆನ್ ಆಲ್ ದ ಇನ್ಪುಟ್ಸ್ ಆರ್ 1 ದೆನ್ ಔಟ್ಪುಟ್ ಈಸ್ 1. ಇನ್ ಆಲ್ ಅದರ್ ಕೇಸ್ ಇಟ್ ಈಸ್ 0. ಆರ್ ರಿಲೇಷನಲ್ಲಿ ಏನಾಗ್ತಿತ್ತು? ಎರಡು 0 ಇದ್ದಾಗ ಮಾತ್ರ 0 ಆಗ್ತಿತ್ತು, ಬೇರೆ ಎಲ್ಲ 1 ಆಗ್ತಿತ್ತು. ಸರಿನಾ? ಸೊ ಎಂಡ್ ರಿಲೇಷನಲ್ಲಿ ಏನಾಗುತ್ತೆ? ಎಲ್ಲ ಇನ್ಪುಟ್ ವ್ಯಾಲ್ಯೂಸ್ 1 ಆದರೆ ಮಾತ್ರ ಔಟ್ಪುಟ್ 1 ಆಗುತ್ತೆ, ರಿಮೈನಿಂಗ್ ಎಲ್ಲದು ಏನಾಗುತ್ತೆ? 0 ಆಗುತ್ತೆ. ಕ್ಲಿಯರ್? ಸೊ ಇವಾಗ y ಮತ್ತು z ಟರ್ಮ್ ಅಲ್ವಾ. ಸೊ y z. ಸೊ ಎರಡು 1 ಇರೋದು ಎಲ್ಲಿದೆ ಅದನ್ನು ನೋಡ್ತೇನೆ. ಸೊ ಇಲ್ಲಿ ಒಂದಿದೆ, ಲಾಸ್ಟಲ್ಲಿ 1 ಇದೆ. ಕರೆಕ್ಟಾ? ಸೊ ಮಿಕ್ಕಿದೆಲ್ಲ ಏನು? ಮಿಕ್ಕಿದೆಲ್ಲ ಆಬ್ವಿಯಸ್ಲಿ 0. ಸೊ ರಿಮೈನಿಂಗ್ ಎಲ್ಲ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು? 0ನ ಹಾಕ್ಬೋದು. ಕ್ಲಿಯರ್? ಸೊ ಇದು ಅದಕ್ಕೆ ಭಾರಿ ಈಸಿ ಅರ್ಥ ಆದರೆ. ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಎಂಡ್ ರಿಲೇಷನಿಗೆ ಏನು ಮಾಡಬೇಕು, ಆರ್ ರಿಲೇಷನಿಗೆ ಏನು ಮಾಡಬೇಕು, ನಾಟಿಗೆ ಏನು ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಈಸಿಯಾಗಿ ಟೇಬಲ್ನ ಹಾಕ್ಬೋದು. ಬುಲಿಯನ್ ಎಕ್ಸ್ಪ್ರೆಷನ್ಸ್ ಭಾರಿ ಈಸಿ ಆಗುತ್ತೆ. ಕ್ಲಿಯರ್? ರೈಟ್. ಸೊ ಇವಾಗ ಎಕ್ಸ್ ಇಂಟು ವೈ ಝೆಡ್. ಸೊ ವೈ ಝೆಡ್ ವ್ಯಾಲ್ಯೂಸ್ ಇಲ್ಲಿದೆ, ಅದ್ರ ಜೊತೆಗೆ ಎಕ್ಸ್ ವ್ಯಾಲ್ಯೂಸ್ ಜೊತೆಗೆ ಚೆಕ್ ಮಾಡಬೇಕು. ಕರೆಕ್ಟಾ? ಸೊ ಇಂಟು ಇರೋದ್ರಿಂದ ಏನು, ಎರಡು 1 ಇರೋದನ್ನ ಮಾತ್ರ 1 ಆಗುತ್ತೆ. ಅಂದರೆ ವೈ ಝೆಡ್ ಟರ್ಮು 1 ಆಗಿರಬೇಕು, ಎಕ್ಸ್ ಟರ್ಮು 1 ಆಗಿರಬೇಕು. ಅಲ್ಲಿ ಮಾತ್ರ ಎಕ್ಸ್ ಇಂಟು ವೈ ಝೆಡ್ ಏನಾಗುತ್ತೆ? 1 ಆಗುತ್ತೆ. ರಿಮೈನಿಂಗ್ ಎಲ್ಲ 0. ಸೊ ಈಗ ಎರಡು ಕಾಲಮಲ್ಲಿ ಚೆಕ್ ಮಾಡ್ತೀನಿ, ಎಲ್ಲಿ ಎರಡು 1 ಇದೆ. ಸೊ ಇಲ್ಲೆಲ್ಲೂ ಇಲ್ಲ, ಇಲ್ಲಿ 1 ಇತ್ತು ಬಟ್ ಇಲ್ಲಿ 0 ಇದೆ, ಹಾಗಾಗಿ ಬರಲ್ಲ. ಸೊ ಎರಡು 1 ಲಾಸ್ಟಲ್ಲಿ ಮಾತ್ರ ಇದೆ, ಇದು ಒಂದರಲ್ಲಿ ಮಾತ್ರ ಎರಡು 1 ಇದೆ. ರಿಮೈನಿಂಗ್ ಕಾಲಮ್ಸ್ ಎಲ್ಲ ಏನಾಗುತ್ತೆ? ರೋಸ್ ಎಲ್ಲದು ಏನಾಗುತ್ತೆ? 0 ಆಗತ್ತೆ. ಬಿಕಾಸ್ ಆಫ್ ಎಂಡ್ ರಿಲೇಷನ್. ಅರ್ಥ ಆಗ್ತಿದೆ ತಾನೇ? ಕರೆಕ್ಟಾ? ಕ್ಲಿಯರ್? ಎಂಡ್ ರಿಲೇಷನ್ ಇರೋದ್ರಿಂದ ಎಲ್ಲದು ಏನಾಗುತ್ತೆ? ರಿಮೈನಿಂಗ್ 0 ಆಗತ್ತೆ. ರೈಟ್. ಸೊ ನೆಕ್ಸ್ಟ್ ಈಗ ಈ ಟರ್ಮಿಗೆ ಬರೋಣ. ಎಕ್ಸ್ ಮತ್ತು ವೈ ಟರ್ಮ್ ಇದೆ ಅಲ್ವಾ. ಸೊ ಮಧ್ಯೆ ಏನಿದೆ ಆಪರೇಷನ್? ಎಕ್ಸ್ ಮತ್ತು ವೈ ಮಧ್ಯ ಎಂಡ್ ಆಪರೇಷನ್ ಇದೆ, ಅಂದರೆ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಇದೆ ಅಲ್ವಾ. ಸೊ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಎರಡು 1 ಇದ್ದರೆ ಮಾತ್ರ 1 ಆಗತ್ತೆ. ಕರೆಕ್ಟಾ? ಎಂಡ್ ರಿಲೇಷನ್, ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಎಲ್ಲ ಒಂದೇ. ಕರೆಕ್ಟಾ? ಸೊ ಎಂಡ್ ರಿಲೇಷನ್ ಇರೋದ್ರಿಂದ ಎರಡು 1 ಆದರೆ ಮಾತ್ರ 1 ಆಗತ್ತೆ. ಸೊ ಎಕ್ಸ್ ವ್ಯಾಲ್ಯೂ, ವೈ ಟರ್ಮ್ ಎರಡಿದೆ ಅಲ್ವಾ. ಸೊ ಅವೆರಡು ಕಾಲಮಲ್ಲಿ ನೋಡ್ತೀನಿ. ಸೊ ಎರಡು 1 ಎಲ್ಲಿದೆ? ಲಾಸ್ಟಿಂದ ಎರಡು ಮಾತ್ರ ಎರಡು 1 ಇದೆ. ರಿಮೈನಿಂಗ್ ಎಲ್ಲ ಏನಾಗತ್ತೆ ಅಲ್ಲಿಗೆ? ರಿಮೈನಿಂಗ್ ಆಲ್ ಇಟ್ ವಿಲ್ ಬಿಕಮ್ 0. ಕ್ಲಿಯರ್? ಅರ್ಥ ಆಗ್ತಿದೆಯಾ? ಸೊ ರಿಮೈನಿಂಗ್ ಎಲ್ಲದು ಏನಾಯ್ತು ಅಲ್ಲಿಗೆ? 0 ಆಯಿತು. ಸೊ ಇವಾಗ ಎಕ್ಸ್ ವೈ ಟರ್ಮ್ ಬಂತು. ನೆಕ್ಸ್ಟ್ ಏನಿದೆ ಇಲ್ಲಿ ನೋಡಿ, ಎಕ್ಸ್ ವೈ ಟರ್ಮನ್ನು ಬಂದಿದೆ ವ್ಯಾಲ್ಯೂಸ್ ನಮಗೆ, ಅದ್ರ ಜೊತೆಗೆ ಏನು ಮಾಡಿದ್ದಾರೆ? ಝೆಡ್ ಮಧ್ಯೆ ಏನಿದೆ? ಎಂಡ್ ರಿಲೇಷನ್ ಇದೆ. ಕರೆಕ್ಟಾ? ಎಕ್ಸ್ ವೈ ಇಂಟು ಝೆಡ್ ಇದೆ. ಸೊ ಇವಾಗ ಎಕ್ಸ್ ವೈ ಟರ್ಮ್ ಇಲ್ಲಿದೆ, ಝೆಡ್ ಟರ್ಮ್ ಇಲ್ಲಿದೆ. ಸೊ ಇವೆರಡು ಕಾಲಮಲ್ಲಿ ಎರಡು ಝೆಡ್ ಟರ್ಮು ಮತ್ತು ಎಕ್ಸ್ ವೈ ಟರ್ಮ್ ಎರಡು 1 ಬಂದಿರೋದನ್ನು ಚೆಕ್ ಮಾಡಬೇಕು. ಸೊ ಡೈರೆಕ್ಟಾಗಿ ಏನು ಮಾಡ್ಬೋದು? ಎಕ್ಸ್ ವೈಯಲ್ಲಿ ಇಲ್ಲಿ ಮಾತ್ರ ಇವೆರಡು ಮಾತ್ರ 1 ಇರೋದು, ಹೌದಾ. ಸೊ ಇದಕ್ಕೆ ಈಕ್ವಲೆಂಟ್ ಆಗಿ ಝೆಡ್ ಟರ್ಮಲ್ಲಿ
ನೋಡಿದರೆ ಈಸಿಯಾಗಿ ಆಗುತ್ತೆ. ಸಿ ಹಿಯರ್ ಇಲ್ಲಿ 1 ಇದೆ, ಬಟ್ ಇಲ್ಲೇನಿದೆ 0 ಇದೆ. ಇದಿಷ್ಟು 0 ಆಗಿರೋದ್ರಿಂದ ನೋಡೋ ಅವಶ್ಯಕತೆನೇ ಇಲ್ಲ ಅಲ್ವಾ, 2 1 ಇರಲೇಬೇಕು. ಸೊ 1 ಇರೋದಲ್ಲಿ ಇವೆರಡು ಪೋರ್ಷನಲ್ಲಿ ಮಾತ್ರ. ಸೊ ಹಾಗಾಗಿ 1 ಇಲ್ಲಿದೆ, ಬಟ್ ಇಲ್ಲೇನಿದೆ 0 ಇದೆ. ಇಲ್ಲೇನಿದೆ 1 ಇದೆ, ಇಲ್ಲೂ ಸಹ 1 ಇದೆ. ಝೆಡ್ಡಲ್ಲಿ ಬೇರೆ ಎಲ್ಲೂ ನೋಡಬೇಡಿ. ಸೊ ನೀವು ಕರೆಕ್ಟಾಗಿ ಇದನ್ನು ಹೀಗೆ ಬೆರಳೆ ತೊಗೊಂಬಂದೇ ನೋಡಿ, ಏನೂ ತಪ್ಪಿಲ್ಲ. ಓಕೆ, ಮಿಸ್ ಮಾಡ್ಕೊಬೇಡಿ. ಈಸಿ ಇದೆ, ಈಸಿಯಾಗಿ ಮಾರ್ಕ್ಸ್ ಕಳ್ಕೊಬೇಡಿ. ಗಡಿಬಿಡಿಲಿ ಮಾಡೋಕ್ಕೆ ಹೋಗಬೇಡಿ, ಆರಾಮಾಗಿ ಮಾಡಿ. ಯಾಕಂತಂದರೆ ತುಂಬ ಈಸಿ ಅಂತ ನೀವು ಫಾಸ್ಟಾಗಿ ಮಾಡೋಕ್ಕೆ ಹೋಗಿ ತಪ್ಪುಗಳನ್ನು ಮಾಡ್ತೀರಾ. 0 1 ವ್ಯತ್ಯಾಸ ಆದರೆ ಫುಲ್ ತಪ್ಪಾಗತ್ತೆ. ಅರ್ಥ ಆಯ್ತಾ? ಸೊ ಇಟ್ ಈಸ್ ವೆರಿ ಈಸಿ ಟು ಗೆಟ್ ಮಾರ್ಕ್ಸ್ ಆ್ಯಂಡ್ ಆಲ್ಸೋ ವೆರಿ ಈಸಿ ಟು ಲೂಸ್ ಮಾರ್ಕ್ಸ್. ಅದನ್ನು ನೆನ್ಪಿಟ್ಕೊಳ್ಳಿ. ಎಷ್ಟು ಈಸಿಯಾಗಿ ಪಡ್ಕೋಬೋದು ಅಷ್ಟೇ ಈಸಿಯಾಗಿ ಇದರಲ್ಲಿ ಮಾರ್ಕ್ಸು ಹೋಗುತ್ತೆ. ಕ್ಲಿಯರ್? ಒಂದು ಹೆಚ್ಚು ಕಮ್ಮಿ ಆದರೂ ನಿಮಗೆ ಪೂರ್ತಿ ಮಾರ್ಕ್ಸ್ ಹೋಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿರಿ, ಆರಾಮಾಗಿ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಂಡು ನಿಧಾನಕ್ಕೆ ಮಾಡಿ, ಟೈಮ್ ತೊಗೊಂಡು ಮಾಡಿ. ಓಕೆ, ಈಸಿಯಾಗಿ ಬರೋ ಮಾರ್ಕ್ಸನ್ನು ಈಸಿಯಾಗಿ ಕಳ್ಕೋಬೇಡಿ. ಕ್ಲಿಯರ್? ರೈಟ್. ಸೊ 2 1 ಇದೆ ಅಲ್ವಾ, ಸೊ ಅದು ಮಾತ್ರ ಏನಾಗತ್ತೆ 1 ಆಗತ್ತೆ. ಉಳಿದಿರೋದೆಲ್ಲ ಕಣ್ಣು ಮುಚ್ಕೊಂಡು ಏನು ಮಾಡಿ 0 ಹಾಕಿ. ಹೇಳ್ಬೋದು ನೀವು ಕಣ್ಣು ಮುಚ್ಕೊಂಡು ಹಾಕಕ್ಕೆ ಬರಲ್ಲ ಸರ್ ಅಂತ, ಕಣ್ಣು ಬಿಟ್ಕೊಂಡೇ ಹಾಕಿ. ರೈಟ್, ಬಟ್ ಎಲ್ಲದಕ್ಕೂ ಏನು ಮಾಡಿ 0ನ ಹಾಕಿ. ಕ್ಲಿಯರ್? ಓಕೆ, ಸೊ ದಿಸ್ ಈಸ್ ಥೇರಮ್. ಸೊ ಇಷ್ಟು ಬರೆದ್ರೆ ಆಯಿತಾ? ಇಲ್ಲ ಅಲ್ವಾ, ಏನೋ ಬಿಟ್ವಿ. ಏನು? ಸೊ ಕಾಲಮ್ಸ್ 2 ಈಕ್ವಲ್ ಆಗಿದೆ, ಥೇರಮ್ ಪ್ರೂವ್ ಆಯಿತು ಅಂತ ಹೇಳಬೇಕಲ್ವಾ. ಸೊ ಕಾಲಮ್ ನಂಬರ್ನ ಹಾಕೋತೀನಿ. 1 2 3 4 5 6 7. ಕರೆಕ್ಟಾ? ಸೊ ನಾವು ಕಾಲಮ್ ನಂಬರ್ 5 ಆ್ಯಂಡ್ ಕಾಲಮ್ ನಂಬರ್ 7 ಬೋತ್ ಆರ್ ಐಡೆಂಟಿಕಲ್. 2 ಈಕ್ವಲ್ ಇದೆ ನೋಡಿ. ಪ್ರತಿ ರೋ, ಈಚ್ ರೋ ಕರೆಸ್ಪಾಂಡಿಂಗ್ ರೋ ಈಕ್ವಲ್ ಆಗಬೇಕು. ರೈಟ್, ಕಂಪ್ಲೀಟ್ ಟೇಬಲಲ್ಲಿ ಕರೆಸ್ಪಾಂಡಿಂಗ್ ಅಷ್ಟು ಈಕ್ವಲ್ ಆಗಬೇಕು. ಆವಾಗ ಮಾತ್ರ ಥೇರಮ್ ಪ್ರೂವ್ ಅಂತ ನಾವು ಹೇಳ್ಬೋದು. ಸೊ ಏನು ಬರಿಬೋದು ಅಲ್ಲಿಗೆ? ಫ್ರಮ್ ಟೇಬಲ್. ಕರೆಕ್ಟಾ? ಫ್ರಮ್ ಟೇಬಲ್ ಕಾಲಮ್ 5 ಆ್ಯಂಡ್ 7 ಆರ್ ಏನಾಗಿದೆ ಐಡೆಂಟಿಕಲ್. ಕರೆಕ್ಟಾ? From column 5 and 7 are identical, therefore, right, so therefore x into y into z equals x into y into z. Clear? ಅರ್ಥ ಆಯ್ತಾ? ರೈಟ್. ಸೊ ಇದು ಅಸೋಸಿಯೇಟಿವ್ ಎಂಡ್ ರಿಲೇಷನಿನ ಒಂದು ಪ್ರೂಫ್. ಕ್ಲಿಯರ್? ಅರ್ಥ ಆಯ್ತಲ್ವ ಇದು? ರೈಟ್. ಸೊ ಈ ರೀತಿ ನೀಟಾಗಿ ಬರಿಬೇಕು. ಓಕೆ, ಈಗಾಗಲೇ ಹೇಳಿದ್ದೇನೆ ಈಸಿ ಇದೆ ಅಂತ. ಬೇಗ ಮಾಡೋಕ್ಕೆ ಹೋಗಿ ತಪ್ಪುಗಳನ್ನು ಮಾಡಬೇಡಿ. 1 0 1 ಹೆಚ್ಚು ಕಮ್ಮಿ ಆದರೂ ಎಂಟೈರ್ ಮಾರ್ಕ್ಸ್ ನಿಮಗೆ ಹೋಗುತ್ತೆ. ಕ್ಲಿಯರ್? 1 ಮಾರ್ಕ್ಸು ಅರ್ಧ ಮಾರ್ಕ್ಸ್ ಕೊಡಿ ಅಂತ ನೀವು ಕೇಳೋಕ್ಕೂ ಆಗಲ್ಲ. ಯಾಕಂದರೆ ಬೋರ್ಡಲ್ಲಿ ವ್ಯಾಲ್ಯೂಯೇಷನ್ ಆಗೋದು. ರೈಟ್, ನಾವ್ಯಾರು ಇರೋದಿಲ್ಲ. ಟೆಸ್ಟಲ್ಲೆಲ್ಲ ಆದರೆ ನೀವು ಎದುರುಗಡೆ ಬಂದು ಸರ್ ಇಷ್ಟು ಮಾಡಿದ್ದೀನಿ, ಅದು ಒಂದು 0ಗೆ 1 ಮಾರ್ಕ್ಸ್ ಕೊಡಿ ಸರ್ ಅಂತ ಕೇಳ್ತೀರಾ. ರೈಟ್. ಸೊ ಅದನ್ನೆಲ್ಲ ಮಾಡಬೇಡಿ. ಅರ್ಧ ಮಾರ್ಕ್ಸ್ ಆಗಲಿ 1 ಮಾರ್ಕ್ಸ್ ಆಗಲಿ ಬರೋದಿಲ್ಲ, ಪೂರ್ತಿ ಮಾರ್ಕ್ಸ್ ಹೋಗುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಇದನ್ನು ಬರೀರಿ, ಗಡಿಬಿಡಿ ಮಾಡ್ಕೊಂಡು ಬರಿಬೇಡಿ. ಅರ್ಥ ಆಯ್ತಾ? ಓಕೆ, ಅಸೋಸಿಯೇಟಿವ್ ಲಾ ಆಯಿತು. ರೈಟ್. ಸೊ ನೆಕ್ಸ್ಟ್ ಒನ್ ಯಾವುದಿರೋದು? ಅಸೋಸಿಯೇಟಿವ್ ಲಾ ಆದಮೇಲೆ ಡಿಸ್ಟ್ರಿಬ್ಯೂಟಿವ್ ಲಾ. ಕರೆಕ್ಟಾ? ಸೊ ನೆಕ್ಸ್ಟ್ ಇರೋದು ಯಾವುದು? ಡಿಸ್ಟ್ರಿಬ್ಯೂಟಿವ್ ಲಾ. ರೈಟ್. ಡಿಸ್ಟ್ರಿಬ್ಯೂಟಿವ್ ಲಾ. ಡಿಸ್ಟ್ರಿಬ್ಯೂಟಿವ್ ಲಾನಲ್ಲಿ ಎಷ್ಟು ಥಿಯರಮ್ ಇದೆ? ರೈಟ್. ಸೊ ಫಸ್ಟ್ ನಿಮಗೆ ಲಿಸ್ಟನ್ನು ಬರ್ಸಿದ್ದೆ. ಕರೆಕ್ಟಾ? ಡಿಸ್ಟ್ರಿಬ್ಯೂಟಿವ್ ಲಾನಲ್ಲಿ 2 ಥಿಯರಮ್ ಇದೆ. ರೈಟ್. ಸೊ ಫಸ್ಟ್ ಒನ್, x into y plus z equals x into y plus
x into z. So next one, second one ಏನಿದೆ, x plus y into z equals x plus y into x plus z. ಓಕೆ, ಸೊ ಇವೆರಡು ಡಿಸ್ಟ್ರಿಬ್ಯೂಟಿವ್ ಲಾ ಇದೆ. ಸೊ ಇದನ್ನು ಪ್ರೂವ್ ಮಾಡೋದಕ್ಕೆ ಎರಡು ಮೆಥಡಲ್ಲಿ ನಾವು ಮಾಡ್ಬೋದು. ಒಂದು ಟ್ರೂತ್ ಟೇಬಲ್ ಆರ್ ಪರ್ಫೆಕ್ಟ್ ಇಂಡೆನ್ಷನ್ ಮೆಥಡನ್ನು ಯೂಸ್ ಮಾಡಿ ಮಾಡ್ಬೋದು, ಆರ್ ಇನ್ನೊಂದು ಮೆಥಡ್ ಇದೆ ಆಲ್ಜಿಬ್ರಾಯಿಕ್ ಮೆಥಡ್. ಓಕೆ, ಸೊ ಇನ್ನೊಂದು ಮೆಥಡ್ ಯಾವುದು, ಆಲ್ಜಿಬ್ರಾಯಿಕ್ ಮೆಥಡ್. ಸೊ ಆಲ್ಜಿಬ್ರಾಯಿಕ್ ಮೆಥಡಿಂದನೂ ಪ್ರೂವ್ ಮಾಡ್ಬೋದು. ಸೊ ನಮಗೆ ಒಂದು ಮೆಥಡ್ ಸಾಕು ಸರ್ ಅಂತ ನೀವು ಹೇಳೋ ಹಾಗಿಲ್ಲ. ರೀಸನ್ ಏನು ಅಂತಂದರೆ, ನಿಮಗೆ 2 ಮಾರ್ಕ್ಸಲ್ಲಿ ಪ್ರೂವ್ ಆಲ್ಜಿಬ್ರಾಯಿಕಲಿ ಅಂತಲೇ ಕೊಡ್ತಾರೆ. ಸೊ ಅವಾಗ ನೀವು ಟ್ರುತ್ ಟೇಬಲ್ ಯೂಸ್ ಮಾಡಿದರೆ ಮಾರ್ಕ್ಸು ಸಿಗೋದಿಲ್ಲ. ಸೊ ಹಾಗಾಗಿ ಈ ಮೆಥಡು ಕಲಿಬೇಕಾಗತ್ತೆ. ಸೊ ಇಟ್ ಈಸ್ ವೆರಿ ಈಸಿ, ಕಷ್ಟ ಏನಿಲ್ಲ, ತುಂಬ ಈಸಿ. ಫಸ್ಟ್ ನಾವೀಗ ಗೊತ್ತಿರೋದನ್ನು ಮಾಡೋಣ, ದಟ್ ಈಸ್ ಟ್ರುತ್ ಟೇಬಲ್ ಮೆಥಡಲ್ಲೇ ಮಾಡೋಣ. ಓಕೆ, ಸೊ ಎಷ್ಟು ವೇರಿಯಬಲ್ ಇದೆ, ಫಸ್ಟ್ ಥಿಯರಮನ್ನು ಪ್ರೂವ್ ಮಾಡ್ತೀನಿ. ಎಕ್ಸ್ ಇಂಟು ವೈ ಪ್ಲಸ್ ಝೆಡ್. ಸೊ ಎಷ್ಟು ವೇರಿಯಬಲ್ ಇದೆ, ಎಕ್ಸ್ ಇದೆ, ವೈ ಇದೆ, ಝೆಡ್ ಇದೆ. ಕರೆಕ್ಟಾ? 3 ವೇರಿಯಬಲ್ ಇದೆ. ಅಂದರೆ ಎಷ್ಟು ಪಾಸಿಬಿಲಿಟೀಸ್ ಆಯಿತು, ರೋಸ್ 2 to the power 3. 2 to the power 3 ಅಂದರೆ ದಟ್ ಈಕ್ವಲ್ಸ್ 2 into 2 into 2. ಸರಿನಾ? ಸೊ 2 into 2 into 2 ಅಂದ್ರೇನು, 2 into 2 4, 4 into 2 8. ಸೊ ಎಷ್ಟು ಪಾಸಿಬಿಲಿಟೀಸ್ ಆಯಿತು, 8 ಪಾಸಿಬಿಲಿಟೀಸ್ ಆಯಿತು. ಸೊ ಫಸ್ಟ್ ಟ್ರುತ್ ಟೇಬಲ್ ಮೆಥಡಿಂದ ಪ್ರೂವ್ ಮಾಡಿ, ಆಮೇಲೆ ಆಲ್ಜಿಬ್ರಾಯಿಕ್ ಮೆಥಡನ್ನು ನೋಡೋಣ. 3 ವೇರಿಯಬಲ್ಸ್ ಇದೆ, ದಟ್ ಈಸ್ ಎಕ್ಸ್, ವೈ, ಝೆಡ್. ಸರಿನಾ? ಏನಿದೆ, 3 ವೇರಿಯಬಲ್ಸ್ ಇದೆ, ಎಕ್ಸ್, ವೈ ಆ್ಯಂಡ್ ಝೆಡ್. ಸೊ ಫಸ್ಟ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸೈಡಲ್ಲಿ ಯಾವುದನ್ನು ತಗೋಬೇಕು, ಆ್ಯಸ್ ಲೆಫ್ಟ್ ಹ್ಯಾಂಡ್ ಸೈಡಿಂದ ಯಾವಾಗಲೂ ಕನ್ಸಿಡರ್ ಮಾಡಬೇಕು ಫಸ್ಟ್. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ಎಕ್ಸ್ ಇಂಟು ವೈ ಪ್ಲಸ್ ಝೆಡ್ ಇದೆ. ಸೊ ಇದರಲ್ಲೇನು ಕರೆಕ್ಟ್, ಫಸ್ಟ್ ಏನು ಮಾಡಬೇಕು, ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಬರ್ಕೋಬೇಕು. ಸೊ ಬ್ರ್ಯಾಕೆಟ್ ಒಳಗಡೆ ಏನಿದೆ, ವೈ ಪ್ಲಸ್ ಝೆಡ್ ಇದೆ. ಸರಿನಾ? ವೈ ಪ್ಲಸ್ ಝೆಡ್ ಇದೆ. ಸೊ ನೆಕ್ಸ್ಟ್ ಟರ್ಮ್ ಏನಿದೆ, ಎಕ್ಸ್ ಇಂಟು ವೈ ಪ್ಲಸ್ ಝೆಡ್. ಸರಿನಾ? ಎಕ್ಸ್ ಇಂಟು ವೈ ಪ್ಲಸ್ ಝೆಡ್ ಇದೆ. ಸೊ ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡಿಗೆ ಬರೋಣ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ಎಕ್ಸ್ ವೈ ಇದೆ, ಪ್ಲಸ್ ಇದೆ, ಎಕ್ಸ್ ಇಂಟು ಝೆಡ್ ಇದೆ. ಕರೆಕ್ಟಾ? ಸೊ ಒಂದೇ ಲೈನಲ್ಲಿ ಇದೆ, ಬ್ರ್ಯಾಕೆಟ್ಸ್ ಏನೂ ಇಲ್ಲ. ಸೊ ಹಾಗಾದರೆ ಏನು ಫಸ್ಟ್ ಕನ್ಸಿಡರ್ ಮಾಡಬೇಕು, ವೈ ಪ್ಲಸ್ ಎಕ್ಸ್ ಕನ್ಸಿಡರ್ ಮಾಡಬೇಕಾ, ಅಥವಾ ಎಕ್ಸ್ ಇಂಟು ವೈ, ಎಕ್ಸ್ ಇಂಟು ಝೆಡ್ ಕನ್ಸಿಡರ್ ಮಾಡಿ ಆಮೇಲೆ ಪ್ಲಸ್ ಕನ್ಸಿಡರ್ ಮಾಡಬೇಕಾ? ಕನ್ಫ್ಯೂಷನ್ ಆಗುತ್ತಲ್ವಾ? ಸೊ ಈ ರೀತಿ ಇದ್ದರೆ ಫಸ್ಟ್ ಯಾವಾಗಲೂ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಫಸ್ಟ್ ಬರುತ್ತೆ. ರೈಟ್? ಸೊ ಹಾಗಾಗಿ ಏನು, ಎಕ್ಸ್ ವೈ ಒನ್ ಟರ್ಮ್, ಎಕ್ಸ್ ಝೆಡ್ ಒನ್ ಟರ್ಮನ್ನು ತಗೊಬೇಕು. ಸೊ ಯಾಕಂದರೆ ಇವೆರಡ್ರ ಮಧ್ಯ ಮಲ್ಟಿಪ್ಲಿಕೇಶನ್ ಇದೆ, ಇದೆರಡ್ರ ಮಧ್ಯ ಮಲ್ಟಿಪ್ಲಿಕೇಶನ್ ಇದೆ. ಬ್ರ್ಯಾಕೆಟ್ ಇದ್ದಿದ್ರೆ ಬ್ರ್ಯಾಕೆಟ್ ಒಳಗಡೆ ಇರೋದು ಫಸ್ಟ್ ಕನ್ಸಿಡರ್ ಮಾಡ್ತೀವಿ. ಬ್ರ್ಯಾಕೆಟೇ ಹಾಕಿಲ್ಲ ಅಂತಂದಾಗ ಫಸ್ಟ್ ಕನ್ಸಿಡರ್ ಆಗೋದು ನಾಟ್ ಆಪರೇಷನ್. ನಾಟ್ ಆದಮೇಲೆ ಯಾವುದು, ಎಂಡ್. ಎಂಡ್ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಆರ್. ಸೊ ಇದನ್ನೇನಂತ ಕರೀತಾರೆ, ಆಪರೇಟರ್ ಪ್ರಿಸಿಡೆನ್ಸ್ ಅಂತ ಕರೀತಾರೆ. ಬುಲಿಯನ್ ಆಪರೇಟರ್ ಪ್ರಿಸಿಡೆನ್ಸ್ ಬರೋದು ಇದೇ ಫಾರ್ಮ್ಯಾಟ್. ಫಸ್ಟ್ ನಾಟ್ ಬರುತ್ತೆ, ಅದಾದಮೇಲೆ ಎಂಡ್ ಬರುತ್ತೆ, ಎಂಡ್ ಆದಮೇಲೆ ಆರ್ ಬರೋದು. ಸೊ ಇಲ್ಲೇನಿದೆ, ಫಸ್ಟು ಎಂಡ್ ಮತ್ತು ಆರ್ ಎರಡಿದೆ. ಸೊ ಫಸ್ಟ್ ಕನ್ಸಿಡರ್ ಆಗೋದು ಎಂಡ್. ಸೊ ಅಲ್ಲಿಗೆ ಎಕ್ಸ್ ವೈ ಫಸ್ಟ್ ಆಗುತ್ತೆ, ಆಮೇಲೆ ಎಕ್ಸ್ ಝೆಡ್ ಫಸ್ಟ್ ಆಗುತ್ತೆ, ಅದಾದಮೇಲೆ ಆರ್ ಆಪರೇಷನ್ ಆಗೋದು. ಕ್ಲಿಯರ್? ಅರ್ಥ ಆಯ್ತಾ? ರೈಟ್. ಸೊ ಫಸ್ಟ್ ಟರ್ಮ್ ಏನು ಬರುತ್ತೆ ಅಲ್ಲಿಗೆ, ಎಕ್ಸ್ ಇಂಟು ವೈ ಒನ್ ಟರ್ಮ್, ಸೆಕೆಂಡ್ ಟರ್ಮ್ ಯಾವುದು, ಎಕ್ಸ್ ಇಂಟು ಝೆಡ್. ಇದು ಬುಲಿಯನ್ ಆಪರೇಟರ್ ಪ್ರೆಸಿಡೆನ್ಸ್ ರೂಲಲ್ಲಿ ಬರುವಂಥದ್ದು. ಕ್ಲಿಯರ್? ನಾವು ಬೇಕಾಬಿಟ್ಟು ತಗೊಳೋದಲ್ಲ, ಆ ಥರ ಒಂದು ರೂಲ್ ಇದೆ. ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅದಾದಮೇಲೆ ಎಡಿಷನ್ ಆಪರೇಟರ್ ಆಗಬೇಕು, ಲಾಜಿಕಲ್ ಎಡಿಷನ್. ಕ್ಲಿಯರ್? ಅರ್ಥ ಆಗ್ತಿದೆ ತಾನೇ? ರೈಟ್. ಸೊ ಈಗೇನಾಗಬೇಕು, ಎಕ್ಸ್ ಇಂಟು ವೈ ಪ್ಲಸ್ ಎಕ್ಸ್ ಇಂಟು ಝೆಡ್. ಕರೆಕ್ಟಾ? ಸೊ ನಮಗೇನಾಗಬೇಕು, ಎಷ್ಟು ಕಾಲಮ್ ಇದೆ, 1 2
3 4 5 6 7 8. ಸೊ ನಮಗೀಗ ಕಾಲಮ್ ನಂಬರ್ 5 ಆ್ಯಂಡ್ ಕಾಲಮ್ ನಂಬರ್ 8 ಎರಡು ಏನಾಗಬೇಕು, ಈಕ್ವಲ್ ಆಗಿ ಬರಬೇಕು. ಸರಿನಾ? ಅವೆರಡು ನಮಗೆ ಈಕ್ವಲ್ ಆಗಬೇಕು. ರೈಟ್. ಸೊ ಫಸ್ಟ್ ಎಷ್ಟು ಪಾಸಿಬಿಲಿಟೀಸ್ ಇದೆ? 8 ಪಾಸಿಬಿಲಿಟೀಸ್ ಇದೆ. ಸೊ ಹಾಗಾಗಿ 8 ರೋಸ್ ಬರುತ್ತೆ. ಸರಿನಾ? ಸೊ ಅಂದರೆ ಏನು? ಸೊ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ. ಸೊ ಹಾಗಾಗಿ ನಾನು 8 ರೋಸನ್ನು ಹಾಕಿಬಿಡ್ತೇನೆ. ಓಕೆ. ಸೊ ರೋ 1 ನಾನು ಹಾಗೆ ಬರೆದ್ರೆ ಬೋರ್ಡಲ್ಲಿ ನೀವು ವ್ಯಾಲ್ಯೂಸನ್ನು ಕನ್ಫ್ಯೂಸ್ ಮಾಡ್ಕೊಳೋ ಚಾನ್ಸಸ್ ಇದೆ. ಸೊ ಹಾಗಾಗಿ 8 ರೋಸನ್ನು ಹಾಕಿಬಿಡ್ತೇನೆ. ಕ್ಲಿಯರ್? ರೈಟ್. ಸೊ ಎಷ್ಟಾಯಿತು? 1 2 3 4 ಆಯಿತು. ಇನ್ನು 4 ಬೇಕು. ಕರೆಕ್ಟಾ? ಸೊ 5 6 7 ನೆಕ್ಸ್ಟ್ ಒನ್ 8. ಸರಿನಾ? ಸೊ ಇವಾಗ ಎಷ್ಟು? ಕಾಲಮ್ ಲೈನನ್ನು ಡ್ರಾ ಮಾಡಿಬಿಡ್ತೀನಿ. ರೈಟ್. ಸೊ ನಿಮಗೆಲ್ಲ ಸ್ಕೇಲನ್ನು ಯೂಸ್ ಮಾಡಿ ಲೈನಲ್ಲಿರಿ. ನಾನೀಗ ಎಳಿತಾ ಕೂತ್ಕೊಳ್ಳೋದಕ್ಕೆ ಬೋರ್ಡಲ್ಲಿ ಕಷ್ಟ ಆಗುತ್ತೆ, ಅದಕ್ಕೆ ಡೈರೆಕ್ಟಾಗಿ ಹಾಕಿದ್ದೇನೆ. ಸ್ಕೇಲ್ ಯೂಸ್ ಮಾಡಿ ನೀಟಾಗಿ ಲೈನನ್ನು ಹಾಕಬೇಕು. ಓಕೆ. ನಾನೀಗ ಹಾಕಿದೆ ಅಂಥೇಳಿ ಮತ್ತು ನೀವು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಸ್ಕೇಲ್ ಹಿಡ್ಕೊಂಡು ನೀಟಾಗಿ ಲೈನನ್ನು ಹಾಕಿ. ಕ್ಲಿಯರ್? ಟೇಬಲ್ಲು ಲೈನ್ಸನ್ನು ಕ್ಲೀನಾಗಿ ಹಾಕಬೇಕು. ಸೊ ಇವಾಗ ಪಾಸಿಬಿಲಿಟೀಸ್. ಫಸ್ಟ್ ಕಾಲಮಲ್ಲಿ ಏನು ಬರುತ್ತೆ? 8 ರೋಸ್ ಇರೋದ್ರಿಂದ 8 ಡಿವೈಡೆಡ್ ಬೈ 2 ಅಂದರೆ 4. ಸೊ ಫಸ್ಟ್ ಏನಾಗುತ್ತೆ? ಫಸ್ಟ್ ಕಾಲಮಲ್ಲಿ 4 ಝೀರೋಸನ್ನು ಹಾಕ್ತೀವಿ. ನೆಕ್ಸ್ಟ್ ಏನು? 4 1. ಸೊ ಅದಾದಮೇಲೆ ಸೆಕೆಂಡ್ ಕಾಲಮಲ್ಲಿ 2 0 2 1. ಸರಿನಾ? ಯಾಕೆ 2 0 2 1? ಸೊ ಇಲ್ಲಿ 4 0 ಇತ್ತು, ಡಿವೈಡೆಡ್ ಬೈ 2 ಅಂದರೆ 2 ಬಂತು. 2 0 2 1 ಆಗ್ತಾ ಹೋದ್ವಿ. ಸೊ ನೆಕ್ಸ್ಟ್ ಕಾಲಮಿಗೆ ಅಗೈನ್ 2 ಡಿವೈಡೆಡ್ ಬೈ 2 ಅಂದರೆ 1. ಸೊ ಆಲ್ಟರ್ನೇಟಿವ್ 0 ಮತ್ತು 1 ಹಾಕಬೇಕು. ಸೊ ಅವಾಗ ಏನಾಗುತ್ತೆ? ನಿಮಗೆ ಎಲ್ಲ ಪಾಸಿಬಿಲಿಟೀಸು ಸಿಗತ್ತೆ. ಸೊ ಫಸ್ಟ್ ಎಕ್ಸ್ ಪ್ಲಸ್ ವೈ ಇದೆ. ಸೊ ಸಾರಿ, ಎಕ್ಸ್ ಪ್ಲಸ್ ವೈ ಅಲ್ಲ, ವೈ ಪ್ಲಸ್ ಝೆಡ್ ಇದೆ ಅಲ್ವಾ? ಸೊ ವೈ ಪ್ಲಸ್ ಝೆಡ್ ಇದೆ. ವೈ ಪ್ಲಸ್ ಝೆಡ್ ಟರ್ಮನ್ನು ನೋಡಬೇಕು. ಸೊ ವೈ ಟರ್ಮ್ ಇದೆ, ಝೆಡ್ ಟರ್ಮ್ ಇದೆ. ಕರೆಕ್ಟಾ? ವೈ ಟರ್ಮ್ ಝೆಡ್ ಟರ್ಮ್. ಸೊ ಪ್ಲಸ್ ಇರೋದ್ರಿಂದ ಏನು? ವಾಟ್ ಈಸ್ ದ ಇಂಡಿಕೇಶನ್? ಎಡಿಷನ್ ಇದ್ದರೆ ಎರಡೂ ಟರ್ಮ್, ವೈ ಟರ್ಮು ಝೆಡ್ ಟರ್ಮು, ಎರಡೂ ಟರ್ಮು 0 ಇರೋದನ್ನು ಹುಡುಕ್ಬೇಕೀಗ. ಸೊ ಫಸ್ಟ್ ಒನ್ನಲ್ಲಿ 0 ಇದೆ, ಅದಕ್ಕೆ 0 ಆಗದೆ. ಎರಡು ಟರ್ಮ್ 0 ಇರೋದು ಇಲ್ಲಿದೆ, 0 ಆಗದೆ. ಬೇರೆ ಎಲ್ಲಾದ್ರೂ ಇದೆಯಾ? ಇಲ್ಲ. ರಿಮೈನಿಂಗ್ ರೋಸಿಗೆ ಏನು ಮಾಡೋದು? 0 ಆಪೋಸಿಟ್ ಏನು? 1. ಕರೆಕ್ಟ್. ಸೊ ರಿಮೈನಿಂಗ್ ಎಲ್ಲ ಏನಾಗತ್ತೆ? 1 ಆಗತ್ತೆ. ಸೊ ಇದೇನಿದು? ಆರ್ ರಿಲೇಷನ್ ಇದ್ದಾಗ ಆ ಥರ ಆಗೋದು. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಇಲ್ಲಿ? ಈ ಟರ್ಮ್ ಜೊತೆಗೆ ಎಂಡ್ ರಿಲೇಷನ್ ಜೊತೆಗೆ ಎಕ್ಸ್ ಇದೆ. ಎಕ್ಸ್ ಇಂಟು ದಿಸ್ ಟರ್ಮ್ ಇದೆ ಅಲ್ವಾ? ರೈಟ್. ಸೊ ಎಕ್ಸ್ ಟರ್ಮ್ ಈ ಟರ್ಮ್ ಇಂಟು ಇರೋದ್ರಿಂದ ಏನು? ಎರಡು 1 ಇರೋದನ್ನ ಕನ್ಸಿಡರ್ ಮಾಡಬೇಕು. ಸೊ 2 1 ಎಲ್ಲಿದೆ? ಸೊ ಬಾಟಮ್ 3 2 1 ಇದೆ ನೋಡಿ. ಸೊ 1 2 3 ಹೌದಾ? ಇವು 3 1 1 ಇದೆ. ರಿಮೈನಿಂಗ್ ಎಲ್ಲ ಏನಾಗತ್ತೆ? 0 ಆಗತ್ತೆ. ಕ್ಲಿಯರ್? ಎಲ್ಲದು ಏನಾಯಿತು? 0 ಆಯಿತು. ಸೊ ಇವಾಗ ಎಕ್ಸ್ ಇಂಟು ವೈ ಇಂಟು ಇರೋದ್ರಿಂದ 2 1 ಇರೋದ್ರಲ್ಲಿ ಬಾಟಮ್ 2. ಸರಿನಾ? ಸೊ ಇವೆರಡು ಮಾತ್ರ 1 ಇದೆ. ರಿಮೈನಿಂಗ್ ಎಲ್ಲ ಏನಾಯಿತು? 0 ಆಯಿತು. ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಎರಡು ಟರ್ಮಲ್ಲಿ 1 ಇರೋದನ್ನ ಕನ್ಸಿಡರ್ ಮಾಡಬೇಕು. ಎರಡು ಟರ್ಮಲ್ಲಿ ಎಕ್ಸ್ ಮತ್ತು ವೈ ಕಾಲಮಲ್ಲಿ ನೋಡಿ, ಲಾಸ್ಟ್ 2 ಮಾತ್ರ 2 1 ಇದೆ, ಬೇರೆ ಯಾವುದು 2 1 ಇಲ್ಲ. ಸೊ ಹಾಗಾಗಿ ರಿಮೈನಿಂಗ್ ಎಲ್ಲ ಏನಾಗುತ್ತೆ? 0 ಆಗುತ್ತೆ. ಸೊ ನೆಕ್ಸ್ಟ್ ಏನು? ಎಕ್ಸ್ ಇಂಟು ಝೆಡ್ ಇದೆ. ಸೊ ಎಕ್ಸ್ ಮತ್ತು ಝೆಡ್. ಕರೆಕ್ಟಾ? ಎಕ್ಸ್ ಇಲ್ಲಿದೆ, ಝೆಡ್ ಇಲ್ಲಿದೆ, ಥರ್ಡ್ ಕಾಲಮ್. ಸೊ 2 1 ಎಲ್ಲಿ ಬರುತ್ತೆ? ಸೊ ಇಲ್ಲಿ ಥರ್ಡ್ 1 ಅಲ್ಲಿದೆ, ಬಾಟಮ್ ಥರ್ಡ್. ಸೆಕೆಂಡ್ 1 ಇಲ್ಲ, ಲಾಸ್ಟ್ 1. ಸೊ ಇದು ಮತ್ತೆ ಇದು ಎರಡು ಟರ್ಮ್ ಮಾತ್ರ 1 ಇದೆ, ಬೇರೆ ಎಲ್ಲ ಏನಾಗತ್ತೆ? 0 ಆಗತ್ತೆ.
ಕ್ಲಿಯರ್, ಅರ್ಥ ಆಯ್ತಾ? ರೈಟ್. ಸೊ ನೆಕ್ಸ್ಟ್ ಇಲ್ಲೇನಿದೆ, ಈ ಟರ್ಮು ಪ್ಲಸ್ ಆಗ್ತಾ ಇದೆ. ಪ್ಲಸ್ ಅಂದ್ರೆ ಏನು? ಎರಡು ಝೀರೋ ಇರೋದು ಝೀರೋ ಆಗುತ್ತೆ. ಎರಡು ಝೀರೋ ಎಲ್ಲಿದೆ? ಇಲ್ಲಿದೆ, ಇಲ್ಲಿದೆ, ಈ ಟರ್ಮಲ್ ಇದೆ, ಈ ಟರ್ಮಲ್ ಇದೆ, ಈ ಟರ್ಮಲ್ ಇದೆ. ಸೊ ಇಲ್ಲಿ 1 ಬಂತು, ಸೊ ಹಾಗಾಗಿ 1 ಆಯಿತು. ಸೊ ಇಲ್ಲಿ 1 ಇದೆ, ಸೊ ಇಲ್ಲಿ 1 ಆಯಿತು. ಸೊ ಇಲ್ಲಿ 1 ಇದೆ, ಸೊ ಇಲ್ಲಿ 1 ಆಯಿತು. ಸೊ ಇವಾಗ ಜಸ್ಟ್ ಸಿ ದ ಕಾಲಮ್ ನಂಬರ್ 5 ಆ್ಯಂಡ್ ಕಾಲಮ್ ನಂಬರ್ 8 ಎರಡು ಸೇಮ್ ಇದೆಯಾ? ಐಡೆಂಟಿಕಲ್, ರೈಟ್? ಸೊ ಹೆನ್ಸ್ ದ ಪ್ರೂಫ್. ಸೊ ಅದಕ್ಕೆ ಏನು ಮಾಡ್ತೀರಾ, ಏನು ಬರೀತೀರಾ ನೀವು? ಬರಿಬೇಕದನ್ನ, ರೈಟ್? ಏನು ಬರಿಬೇಕು? ಫ್ರಮ್ ದ ಟೇಬಲ್ the column number 5 and 8 are identical. ಅದನ್ನ ಬರೀಲೇಬೇಕು. Therefore x into y plus z equals x into y plus x into z ಅಂತ ಬರಿಬೇಕು. ಕ್ಲಿಯರ್? ಸೊ ಆ ವರ್ಡಿಂಗ್ಸನ್ನ ಬರೀಲೇಬೇಕು. ಆ ಲೈನನ್ನು ಬರೆದ್ರೆ ಮಾತ್ರ ನಿಮಗೇನಾಗ್ತದೆ, ಥಿಯರಮಿನ ಕಂಪ್ಲೀಟ್ ಪ್ರೂಫ್ ಆಗ್ತದೆ. ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಕ್ಲಿಯರ್? ಆ ರೀತಿ ಬರೆಯೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇಷ್ಟೇ ಮಾಡಿದರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದಿಲ್ಲ, 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಆ ಥರ ಬರೆಯೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಕ್ಲಿಯರ್? ಓಕೆ ಓಕೆ. ಸೊ ಇವಾಗ ನಾವೇನು ಮಾಡಿದ್ವಿ? ಟ್ರುತ್ ಟೇಬಲ್ ಮೆಥಡಲ್ಲಿ ಅದನ್ನು ಪ್ರೂವ್ ಮಾಡಿದ್ವಿ. ಈಗ ಏನು ಮಾಡೋಣ? ಆಲ್ಜಿಬ್ರಾಯಿಕ್ ಮೆಥಡಲ್ಲಿ ಪ್ರೂವ್ ಮಾಡೋಣ. ಸೊ ಆಲ್ಜಿಬ್ರಾಯಿಕ್ ಮೆಥಡಲ್ಲಿ ಪ್ರೂವ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ರೈಟ್? ಸೊ ಫಸ್ಟ್ ಏನು ಮಾಡಬೇಕು? ಎಕ್ಸ್ ಇಂಟು ವೈ ಪ್ಲಸ್ ಝೆಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಅಲ್ವಾ? ಸೊ ಅದನ್ನು ತಗೋತೀನಿ. ಸೊ ಎಕ್ಸನ್ನ ಏನು ಮಾಡ್ತೀನಿ? ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ಏನು ಬಂತು? ಎಕ್ಸ್ ಇಂಟು ವೈ ಪ್ಲಸ್ ಎಕ್ಸ್ ಇಂಟು ಝೆಡ್. ಸೊ ಇದು ಆಲ್ಜಿಬ್ರಾಯಿಕ್ ಮೆಥಡ್. ಕ್ಲಿಯರ್? ಸೊ ಈ ರೀತಿ ಮಾಡೋದನ್ನ ಏನಂತ ಕರೀತಾರೆ? ಆಲ್ಜಿಬ್ರಾಯಿಕ್ ಮೆಥಡ್ ಅಂತ ಕರೀತಾರೆ. ಕ್ಲಿಯರ್? ಸೊ ಅದೇ ರೀತಿ ನಾನೀಗ ಸೆಕೆಂಡ್ ಒನ್ ಥಿಯರಮನ್ನು ಪ್ರೂವ್ ಮಾಡ್ತೀನಿ. ಎಕ್ಸ್ ಪ್ಲಸ್ ವೈ ಝೆಡ್ ಇದೆ ಅಲ್ವಾ? ಸರಿನಾ? ಸೊ ಅದನ್ನು ತಗೋತೇನೆ. ಸೊ ಇಲ್ಲೇನು ಮಾಡ್ತೀನಿ? ಎಕ್ಸ್ ಪ್ಲಸ್ ವೈ ಝೆಡ್ ಇದೆ ಅಲ್ವಾ? ಸೊ ನಾನು ಇದನ್ನು ತಗೋತೇನೆ ಆಲ್ಜಿಬ್ರಾಯಿಕ್ ಮೆಥಡಲ್ಲಿ. ಸೊ ಏನಿದೆ? ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಪ್ಲಸ್ ಝೆಡ್. ಸೊ ಇಲ್ಲಿ ಯಾವುದೇ ಟೈಪಿನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ನಂಗೆ ಸಿಗೋದಿಲ್ಲ. ಸೊ ದಿಸ್ ದ ಲೀಸ್ಟ್ ಟರ್ಮ್. ಸೊ ಹಾಗಾಗಿ ನಾನು ಇದನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೇನೆ. ಸೊ ಯೂಸಿಂಗ್ ಆಲ್ಜಿಬ್ರಾಯಿಕ್ ಮೆಥಡ್ ನಾನು ಪ್ರೂವ್ ಮಾಡ್ತೇನೆ. ಟ್ರುತ್ ಟೇಬಲ್ ಮೆಥಡಲ್ಲಿ ನೀವೇ ನನಗೆ ಪ್ರೂವ್ ಮಾಡಿ ಕಳಿಸ್ಬೇಕು. ಕ್ಲಿಯರ್? ಸೆಕೆಂಡ್ ಥಿಯರಮಿಗೆ ಟ್ರುತ್ ಟೇಬಲ್ ಮೆಥಡಿಂದ ನೀವೇ ಪ್ರೂವ್ ಮಾಡಿ. ಸೊ ಇದನ್ನು ಆಲ್ಜಿಬ್ರಾಯಿಕ್ ಮೆಥಡಲ್ಲಿ ನಾನು ಮಾಡೋದನ್ನು ತೋರಿಸ್ತೇನೆ. ರೈಟ್? ಸೊ ಫಸ್ಟ್ ಏನು ಮಾಡಬೇಕು? ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ನೆಕ್ಸ್ಟ್ ಇಲ್ಲಿ ಎಕ್ಸ್ ಪ್ಲಸ್ ಝೆಡ್ ಇದೆ. ಕರೆಕ್ಟಾ? ಸೊ ಫಸ್ಟ್ ಏನು ಮಾಡ್ತೀನಿ? ಈ ಎಕ್ಸಿಂದ ಇವೆರಡು ಟರ್ಮಿಗೆ ಮಲ್ಟಿಪ್ಲಿಕೇಶನ್ ಇದೆ ಅಲ್ವಾ? ಸೊ ಇದರಿಂದ ಇವೆರಡು ಟರ್ಮಿಗೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ? ಎಕ್ಸ್ ಇಂಟು ಎಕ್ಸ್ ಬರುತ್ತಲ್ವಾ ಫಸ್ಟು? ರೈಟ್? ಸೊ ಪ್ಲಸ್, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬಂತು. ನೆಕ್ಸ್ಟ್ ಎಕ್ಸ್ ಇಂಟು ಝೆಡ್ ಅಲ್ವಾ? ಸೊ ನೆಕ್ಸ್ಟ್ ಟರ್ಮ್ ಏನಾಯಿತು? ಎಕ್ಸ್ ಇಂಟು ಝೆಡ್ ಆಯಿತು ಪ್ಲಸ್. ಈಗೇನು ಮಾಡ್ತೀನಿ? ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಆಗದೆ. ಸೊ ವೈ ಇದೆ, ವೈ ಇಂದ ಏನು ಮಾಡ್ತೀನಿ? ಇವೆರಡು ಟರ್ಮಿಗೆ ಮತ್ತೆ ಮಲ್ಟಿಪ್ಲೈ ಮಾಡ್ತೀನಿ. ವೈ ಇಂಟು ಎಕ್ಸ್, ಅವಾಗ ಏನಾಗುತ್ತೆ? ವೈ ಇಂಟು ಎಕ್ಸ್ ಅಂತ ಬರುತ್ತೆ. ಕರೆಕ್ಟಾ? ಸೊ ಅದನ್ನು ಹಾಗೆ ಬರೀತೇನೆ. ವೈ ಇಂಟು ಎಕ್ಸ್ ಪ್ಲಸ್ ನೆಕ್ಸ್ಟ್ ಏನಿದೆ? ವೈ ಇಂಟು ಝೆಡ್ ಅಲ್ವಾ? ಸೊ ಏನಾಯಿತು? ವೈ ಇಂಟು ಝೆಡ್. ರೈಟ್? ಸೊ ಇದು ಇರುವಂಥ ಎಕ್ಸ್ಪ್ರೆಷನ್. ಸರಿನಾ? ಸೊ ಇವಾಗ ಏನು ಮಾಡ್ತೀನಿ? ಎಕ್ಸ್ ಇಂಟು ಎಕ್ಸ್ ಬುಲಿಯನ್ ಥಿಯರಮ್ ಒಂದಿದೆ ನೋಡಿ. ರೈಟ್? ಎಕ್ಸ್ ಇಂಟು ಎಕ್ಸ್ ಈಕ್ವಲ್ಸ್ ಎಕ್ಸ್. ಯಾವುದು? ಇಂಡಮ್ಟೆನ್ಸ್ ಲಾ ಅಂತ ಹೇಳಿದ್ದೆ. ಕರೆಕ್ಟಾ? ತಪ್ಪ ಕೊಟ್ಟಿದ್ದಾರೆ. ಇಂಡಮ್ಟೆನ್ಸ್ ಅಂತ ಇಡಪ್ಟೆನ್ಸ್ ಲಾ ಅಂತ ಹೇಳಿದ್ದೆ. ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ಸ್ ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಈಕ್ವಲ್ಸ್ ಎಕ್ಸ್. ಬುಲಿಯನ್ ಥಿಯರಮ್ ಒಂದಿದೆ. ಕರೆಕ್ಟಾ? ರೈಟ್?
ಸರಿನಾ? ಸೊ ಬುಲಿಯನ್ ಥಿಯರಮ್ ಅದ್ರ ಪ್ರಕಾರ ಏನಾಯ್ತು, ಇದು ಎಕ್ಸ್ ಆಯ್ತು ಪ್ಲಸ್ ಎಕ್ಸ್ ಝೆಡ್ ಪ್ಲಸ್ ಸೊ ವೈ ಇಂಟು ಎಕ್ಸ್ ಅನ್ನ ಎಕ್ಸ್ ಇಂಟು ವೈ ಅಂತ ಬರಿಬೋದಾ? ಕಾಮ್ಯುಟೇಟಿವ್ ಲಾ ಎಕ್ಸ್ ಇಂಟು ವೈ ಈಕ್ವಲ್ಸ್ ವೈ ಇಂಟು ಎಕ್ಸ್ ಅಂತ ಪ್ರೂವ್ ಮಾಡಿದೀವಿ ತಾನೆ. ಸೊ ಹಾಗಾಗಿ ನಾವು ಏನ್ ಮಾಡ್ಬೋದು, ವೈ ಇಂಟು ಎಕ್ಸ್ ಇರೋದನ್ನ ಎಕ್ಸ್ ಇಂಟು ವೈ ಬರಿಬೋದಲ್ವಾ? ಸರಿನಾ? ಥ್ರೂ ಕಾಮ್ಯುಟೇಟಿವ್ ಲಾ. ಕಾಮ್ಯುಟೇಟಿವ್ ಲಾನಲ್ಲಿ ಇದೆ ತಾನೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ವೈ ಪ್ಲಸ್ ಎಕ್ಸ್ ಒಂದು ಕಾಮ್ಯುಟೇಟಿವ್, ಇನ್ನೊಂದು ಎಕ್ಸ್ ಇಂಟು ವೈ ಈಕ್ವಲ್ಸ್ ವೈ ಇಂಟು ಎಕ್ಸ್. ಸರಿನಾ? ಸೊ ಈಗೇನು ಮಾಡ್ತೀನಿ, ಪ್ಲಸ್ ವೈ ಝೆಡ್. ಸೊ ಏನೂ ಇಲ್ಲ ಅಂತಂದ್ರೆ ಇವೆರಡು ಟರ್ಮಿನ ಮಧ್ಯ ಏನಿದೆ ಅಂತ ಅರ್ಥ, ಡಾಟ್ ಇದೆ ಅಂತ ಅರ್ಥ, ಮಲ್ಟಿಪ್ಲಿಕೇಶನ್ ಇದೆ ಅಂತ ಅರ್ಥ. ಆಯ್ತಾ? ಸೊ ಅದನ್ನ ಬರೀಲೇಬೇಕು ಅಂತಿಲ್ಲ, ಬರೀಲಿಲ್ಲ ಅಂದ್ರೂ ಮಲ್ಟಿಪ್ಲಿಕೇಶನ್ ಇದೆ ಅಂತಾನೆ ಅರ್ಥ. ಇವೆಲ್ಲ ಇಂಡಿವಿಜುವಲ್ ಟರ್ಮ್ಸ್, ಇದು ಎಕ್ಸ್ ಝೆಡ್, ವೈ ಝೆಡ್, ಎಕ್ಸ್ ವೈ ಈ ರೀತಿ ಟರ್ಮ್ಸ್ಗಳು. ಕ್ಲಿಯರ್? ರೈಟ್. ಸೊ ಇವಾಗ ಸೊ ಇದರಲ್ಲಿ ಎಕ್ಸ್ ಅನ್ನ ಕಾಮನ್ ತೆಗಿಬೋದಾ ಮಕ್ಕಳೇ? ರೈಟ್. ಸೊ ಎಕ್ಸ್ ಕಾಮನ್ ತೆಗೆದ್ರೆ ಏನು ಉಳಿತದೆ ಇಲ್ಲಿ? 1 ಪ್ಲಸ್ ಝೆಡ್ ಉಳಿತು. ಸರಿನಾ? ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಹಾಗೆ ಇಟ್ಕೋತೀನಿ. ಸೊ 1 ಪ್ಲಸ್ ಝೆಡ್ ಅಂದ್ರೆ ಏನು? ಸೊ ಈಗ ನಿಮಗೊಂದು ಥಿಯರಮ್ ಇದೆ, 1 ಪ್ಲಸ್ ಎಕ್ಸ್ ಈಕ್ವಲ್ಸ್ ಏನು? 1. ರೈಟ್. ಬುಲಿಯನ್ ಥಿಯರಮ್ ನಾ ಹೇಳಿದ್ದೆ, ಪ್ರಾಪರ್ಟೀಸ್ ಆಫ್ ಝೀರೋಸ್, ಪ್ರಾಪರ್ಟೀಸ್ ಆಫ್ ಒನ್ಸ್ ಥಿಯರಮ್ಗಳು ವೆರಿ ಇಂಪಾರ್ಟೆಂಟ್. ಇಂಡಕ್ಟೆನ್ಸ್ ಲಾ ಇಂಪಾರ್ಟೆಂಟ್, ಇನ್ವಲ್ಯೂಷನ್ ಲಾ ಕರೆಕ್ಟಾ ಹೇಳಿದ್ದೆ ಅಲ್ವಾ? ಅಷ್ಟು ಥಿಯರಮ್ಸ್ಗಳು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬುಲಿಯನ್ ಎಕ್ಸ್ಪ್ರೆಷನ್ಸನ್ನ ಸಿಂಪ್ಲಿಫೈ ಮಾಡಬೇಕಾದ್ರೆ ನಮಗೆ ಬೇಕಾಗತ್ತೆ ಅಂತ ನಾನು ಹೇಳಿದ್ದೆ, ನೆನಪಿದೆಯಾ? ರೈಟ್. ಸೊ ಇದೇನಾಗತ್ತೆ ಇಲ್ಲಿ ಬೇಕಂದ್ರೆ ಏನು ಮಾಡ್ಬೋದು, ಬಿಕಾಸ್ ಎಕ್ಸ್ ಇಂಟು ಎಕ್ಸ್ ಈಕ್ವಲ್ಸ್ ಎಕ್ಸ್ ಅಂತ ಬರೀರಿ. ಸೊ ಇಲ್ಲೇನು, ಬಿಕಾಸ್ 1 ಪ್ಲಸ್ ಝೆಡ್ ಈಕ್ವಲ್ಸ್ 1. ರೈಟ್. ಇದು ಥಿಯರಮನ್ನ ಬರೆದು ಬಿಟ್ರೆ ಆಯ್ತು. ಸೊ ಇಲ್ಲೇನಾಯ್ತು, ಎಕ್ಸ್ ಇಂಟು 1 ಬಂತು ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಝೆಡ್. ಸೊ ಎಕ್ಸ್ ಇಂಟು 1 ಅಂದ್ರೆ ಏನು ಮಕ್ಕಳೇ? ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್. ಸರಿನಾ? ಸೊ ಇದು ಸಹ ಒಂದು ಥಿಯರಮ್ ಇದೆ, ಎಕ್ಸ್ ಇಂಟು 1 ಈಕ್ವಲ್ಸ್ ಎಕ್ಸ್ ಆರ್ 1 ಇಂಟು ಎಕ್ಸ್ ಈಕ್ವಲ್ಸ್ ಎಕ್ಸ್. ರೈಟ್. ಯಾವ ಥರ ಇದ್ರೂ ಆಗತ್ತೆ, ಬಿಕಾಸ್ ಕಾಮ್ಯುಟೇಟಿವ್ ಲಾ ಪ್ರೂವ್ ಆಗಿದೆ. ರೈಟ್. ಸೊ ಈಗೇನಾಯ್ತು, ಎಕ್ಸ್ ವೈ ಪ್ಲಸ್ ವೈ ಝೆಡ್ ಬಂತು. ಸರಿನಾ? ಸೊ ಈಗ ನೋಡಿ ಇದರಲ್ಲಿ ಏನಾಗಿದೆ, ಎಕ್ಸ್ ಕಾಮನ್ ಇದೆ ಅಲ್ವಾ? ಸೊ ಕಾಮನ್ ತೆಗಿತೇನೆ. ಕಾಮನ್ ತೆಗೆದ್ರೆ ಏನಾಯ್ತು, 1 ಪ್ಲಸ್ ವೈ ಉಳಿತು. ಸರಿನಾ? ಸೊ 1 ಪ್ಲಸ್ ವೈ ಅಂದ್ರೆ ಏನು? ಥಿಯರಮ್ ಬಂತಲ್ಲ ಇಲ್ಲಿ, ಕರೆಕ್ಟಾ? ಸೊ ಏನಾಗ್ತದೆ ಇಲ್ಲಿ, ಬಿಕಾಸ್ 1 ಪ್ಲಸ್ ವೈ ಈಕ್ವಲ್ಸ್ 1. ಸೊ ಇಲ್ಲಿ ಬೇಕಂದ್ರೆ ಬರೀರಿ, ಬಿಕಾಸ್ ಎಕ್ಸ್ ಇಂಟು 1 ಈಕ್ವಲ್ಸ್ ಎಕ್ಸ್. ರೈಟ್. ಸೊ ಇದೇನಾಗ್ತದೆ ಇವಾಗ, ಎಕ್ಸ್ ಇಂಟು 1 ಪ್ಲಸ್ ವೈ ಝೆಡ್ ಆಯಿತು. ಫೈನಲಿ ಎಕ್ಸ್ ಪ್ಲಸ್ ವೈ ಝೆಡ್. ನೋಡಿ ಬಂತಾ? ರೈಟ್ ಹ್ಯಾಂಡ್ ಸೈಡನ್ನು ತಗೊಂಡ್ವಿ, ಲೆಫ್ಟ್ ಹ್ಯಾಂಡ್ ಸೈಡನ್ನು ಪ್ರೂವ್ ಮಾಡಿದ್ವಿ. ಸೊ ದಿಸ್ ಈಸ್ ದ ಪ್ರೂಫ್. ಸೊ ಇಲ್ಲಿ ನೀವು ಬ್ರಾಕೆಟಲ್ಲಿ ಬರೀರಿ, ಎಕ್ಸ್ ಇಂಟು 1 ಈಕ್ವಲ್ಸ್ ಎಕ್ಸ್ ಅಂತ ಬರೀರಿ. ಸೊ ಈ ಥರ ಬ್ರಾಕೆಟಲ್ಲಿ ಸೈಡಲ್ಲಿ ಬರೆಯೋದು ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಸೊ ಇದು ನಿಮಗೆ 2 ಮಾರ್ಕ್ಸಲ್ಲಿ ಕೇಳಿದ್ದಾರೆ, ಸುಮಾರು ಸರಿ ಕೇಳಿದ್ದಾರೆ. ಸೊ ಕೀಪ್ ಇನ್ ಮೈಂಡ್. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಒನ್. ಪ್ರೂವಿಂಗ್ ವಿತ್ ಈ ರೀತಿ ಪ್ರೂವ್ ಮಾಡೋದನ್ನು ಏನಂತ ಕರೀತಾರೆ? ಆಲ್ಜಿಬ್ರಾಯಿಕ್ ಮೆಥಡ್ ಅಂತ ಕರೀತಾರೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಕ್ಲಿಯರ್? ಓಕೆ, ಇವತ್ತಿಗೆ ಇಷ್ಟು ಸಾಕು. ಸೊ ಇದ್ರದ್ದು ಆಲ್ಜಿಬ್ರಾಯಿಕ್ ಮೆಥಡಲ್ಲಿ ಮಾತ್ರ ನಾನು ಪ್ರೂವ್ ಮಾಡಿದ್ದೇನೆ. ರೈಟ್. ಸೊ ಇದರ ಟ್ರುತ್ ಟೇಬಲ್ ಮೆಥಡನ್ನು ನೀವೇ ಪ್ರೂವ್ ಮಾಡಿ ನನಗೆ ಕಳಿಸ್ಬೇಕು. ಅರ್ಥ ಆಯ್ತಾ? ಓಕೆ, ರೈಟ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.